ನಮಸ್ಕಾರ ಎಲ್ಲರಿಗೂ. ಆರೋಸ್ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮಹಾಶಿವರಾತ್ರಿಯ ಪ್ರಯುಕ್ತ ಈ ಒಂದು ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದು ನನ್ನ ಒಂದು ಸಂಕಲನ. ಪುರಾಣಗಳಲ್ಲಿ ಇದ್ದಂಥ ನಾನು ತಿಳ್ಕೊಂಡಿರ್ತಕ್ಕಂಥ ಕಥೆಗಳನ್ನು ಆಯ್ದುಕೊಂಡು ಬಂದು ಒಂದಕ್ಕೊಂದಕ್ಕೆ ಹೆಣೆದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮಹಾಶಿವರಾತ್ರಿಯ ದಿವಸ ಈ ಕಥೆಯನ್ನು ಕೇಳೋದ್ರಿಂದ ನಾನು ಹೇಳುವ ಕೆಲವು ಮಂತ್ರಗಳನ್ನು ಉಚ್ಚರಿಸೋದ್ರಿಂದ ಉತ್ತಮ ಫಲಗಳು ಸಿಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ. ಈ ಕಥೆನಲ್ಲಿ ನಮಗೆ ಬಹಳ ಉತ್ತಮವಾಗಿರ್ತಕ್ಕಂಥ ವಿಷಯಗಳು ಸಿಗುತ್ತೆ. ಕಥೆಯಾಗಿ ಕೇಳದೆ ಇದರಲ್ಲಿರ್ತಕ್ಕಂಥ ಸಾರಾಂಶವನ್ನು ತಿಳಿದುಕೊಂಡು ಅದರಂತೆ ನಡೆದರೆ ನಮ್ಮ ಜೀವನವು ಶುಭವಾಗಿಯೂ ಫಲಪ್ರದವಾಗಿಯೂ ಇರುತ್ತೆ. ಅದರಲ್ಲಿ ಸಂಶಯ ಬೇಡ. ಈ ಕತೆ ಶುರುವಾಗುತ್ತೆ. ಪ್ರಾಚೀನ ನಗರದಲ್ಲಿ ಯಜ್ಞನಾಥ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಇರ್ತಾನೆ. ತನ್ನ ಧರ್ಮಪತ್ನಿಯ ಜೊತೆ ವಾಸವಾಗಿರ್ತಾನೆ. ಈ ಯಜ್ಞನಾಥನಿಗೆ ಒಂದು ಗಂಡು ಮಗು ಇರುತ್ತೆ. ಯಜ್ಞನಾಥ ಅತ್ಯಂತ ಪ್ರಸಿದ್ಧ ಬ್ರಾಹ್ಮಣ. ಒಂದು ದೇವಸ್ಥಾನದಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು, ಧರ್ಮಯುಕ್ತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ ರಾಜನಿಂದ ಎಷ್ಟೋ ಪ್ರಶಸ್ತಿಗಳನ್ನು ಕೂಡ ಹಾಗೂ ಉಡುಗೊರೆಗಳು ಕೂಡ ಪಡೆದುಕೊಂಡಿರ್ತಾನೆ. ಇವರ ಜೀವನ ತುಂಬ ಸುಖವಾಗಿ ಸಾಗ್ತಾ ಇರುತ್ತೆ. ಇವನ ಮಗ ಗುಣನಿಧಿ ಉತ್ತಮವಾಗಿರ್ತಕ್ಕಂಥ ಮಂತ್ರಗಳು, ಯಜ್ಞಗಳು, ಆಗಮಶಾಸ್ತ್ರಗಳು ಪ್ರತಿಯೊಂದನ್ನು ತನ್ನ ಮಗನಿಗೆ ಯಥಾವಿಧಿಯಾಗಿ ಕಲಿಸ್ಕೊಡ್ತಾ ಇರ್ತಾರೆ. ಆದರೆ ಗುಣನಿಧಿ ಬಾಲ್ಯದಿಂದಲೇ ತನ್ನ ತಂದೆಗಿಂತ ಸ್ವಲ್ಪ ವಿಭಿನ್ನವಾಗಿ ಬೆಳೀತಾ ಬರ್ತಾನೆ. ಯಾವತ್ತೂ ಬ್ರಾಹ್ಮಣರ ಜೊತೆ ಸ್ನೇಹವನ್ನು ಮಾಡೋಲ್ಲ. ಆವತ್ತಿನ ಕಾಲದಲ್ಲಿ ಇದ್ದಂಥ ಕೆಲವು ಕೆಟ್ಟ ಅಭ್ಯಾಸಗಳನ್ನು ಬಾಲ್ಯದಿಂದಲೇ ರೂಢಿಸ್ಕೊಂಡು ಬರ್ತಾನೆ. ಇದಕ್ಕೆ ಇವರ ತಾಯಿಯ ಒಂದು ಮುದ್ದು ಕೂಡ ಕಾರಣ ಆಗ್ತದೆ. ಒಬ್ಬನೇ ಮಗ ಆದ ಕಾರಣ ತಾಯಿ ತುಂಬ ಮುದ್ದಾಗಿ ಮಗ ಏನು ಕೇಳಿದ್ರು ಕೊಡ್ತಾ ಬರ್ತಾಳೆ. ತಂದೆಗೆ ಕೆಲವು ಸತಿ ಗೊತ್ತಾಗಲ್ಲ. ತಂದೆ ಕೆಲವು ಸತಿ ಈ ಗುಣನಿಧಿಗೆ ಕಠೋರವಾಗಿರ್ತಕ್ಕಂಥ ಶಿಕ್ಷೆಯನ್ನು ವಿಧಿಸ್ತಾನೆ, ಅವನು ಒಳ್ಳೆಯ ದಾರಿಗೆ ಬರಲಿ ಅಂತ. ಆದರೆ ತಾಯಿಯ ಒಂದು ಸಹಾಯದಿಂದ, ಮಾತೃಪ್ರೇಮದಿಂದ ದಿನೇ ದಿನೇ ಕ್ರಮೇಣವಾಗಿ ಗುಣನಿಧಿ ಕೆಟ್ಟ ದಾರಿಯನ್ನು ಹಿಡಿತು. ಪ್ರತಿಯೊಂದು ಕೆಟ್ಟ ಅಭ್ಯಾಸಗಳನ್ನು ಕಲ್ತ್ಕೊಂಡ್ಬಿಡ್ತಾನೆ. ಕುಡಿಯೋದು, ಮದ್ಯಪಾನವನ್ನು ಮಾಡುವಂಥದ್ದು ಮತ್ತು ನೃತ್ಯಗರಿಗಳಿಗೆ ನರ್ತನರ ಜೊತೆ ಸಹವಾಸವನ್ನು ಇಟ್ಕೊಳ್ತಕ್ಕಂಥದ್ದು, ಇನ್ನು ಕೆಲವು ಚಾಲೆಂಜ್ಗಳನ್ನು ಮಾಡಿ ದುಡ್ಡನ್ನು ಬೆಟ್ಸ್ನ ಕಟ್ಟಿ ಕಲ್ತ್ಕೊಳ್ಳುವಂಥದ್ದು, ಹೀಗೆ ಹಲವಾರು ಕೆಟ್ಟ ಅಭ್ಯಾಸಗಳನ್ನು ಕಲ್ತ್ಕೊಳ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಧರ್ಮ ವಿರೋಧವಾಗಿರ್ತಕ್ಕಂಥ ಮಾಂಸ ಭಕ್ಷಣೆ ಹಾಗೂ ಕಳ್ಳರ ಜೊತೆ ಕೂಡ ಸೇರೋದು ಅಭ್ಯಾಸ ಮಾಡ್ತಾನೆ. ಯಾವಾಗ ತನ್ನ ಮನೆಯಲ್ಲಿ ತಂದೆ ಭಾಳ ಸ್ಟ್ರಿಕ್ಟಾಗಿ ಇವನಿಗೆ ಹಣ ಕೊಡಲಿಕ್ಕೆ ಒಪ್ಪಲ್ವೋ, ತಾಯಿಯನ್ನು ಗದರಿಸಿ ಬಂದೋಬಸ್ತಾಗಿ ಇಡ್ತಾರೋ, ಆಗ ಇವನಿಗೆ ದುಡ್ಡು ಸಿಗದೇ ಇದ್ದಾಗ, ಇವನ ಅಭ್ಯಾಸಗಳಿಗೆ ಯಾವಾಗ ಕಠಿಣವಾಗಿರ್ತಕ್ಕಂಥ ಬೀಗ ಬಿದ್ದಾಗ ಅವನೇನು ಮಾಡ್ತಾನಂದರೆ ಗುಣನಿಧಿ ಕಳ್ಳರ ಜೊತೆ, ಡಕಾಯಿತಿಗಳ ಜೊತೆ ಬಿದ್ದು ಕಾಡಿನಲ್ಲಿ ದೋಚುವುದು ಎಲ್ಲ ಮಾಡೋದು ಕಲ್ತ್ಕೊಂಡ್ಬಿಡ್ತಾನೆ. ಆದರೂ ತನ್ನ ತಂದೆಯ ಒಂದು ಒಳ್ಳೆಯ ಗುಣಗಳಿಂದ ಕೆಲವರು ಅವನ್ನ ಕರ್ಕೊಂಡು ಬಂದು ಮತ್ತೆ ಮನೆಗೆ ಬಿಡ್ತಾರೆ. ನಿಮ್ಮ ಮಗನನ್ನು ಜೋಪಾನವಾಗಿ ಇಟ್ಕೊಳ್ಳಿ, ಇವನು ನಾಳೆ ದಿವಸ ನಿಮ್ಮ ಮಗ ಕಳ್ಳ ಡಕಾಯಿತ ಅಂದ್ಕೊಳ್ಳೋದು ಬೇಡ ಅಂತ. ಹಾಗಾಗಿ ಇವನಿಗೆ ಒಂದು ಮದುವೆನ ಮಾಡಿಬಿಡೋಣ ಅಂಥೇಳಿ ಯಜ್ಞನಾಥ ಮತ್ತು ಪತ್ನಿ ಯೋಚನೆ ಮಾಡ್ತಾರೆ. ಆದರೆ ಇವನಿಗೆ ಅದರಲ್ಲಿ ಮನಸ್ಸಿರಲ್ಲ. ಹಾಗಾಗಿ ರಾತ್ರೋರಾತ್ರಿ ತನ್ನ ತಂದೆಯ ಕೆಲವು ಉಂಗುರಗಳನ್ನು, ಚಿನ್ನದ ಉಂಗುರಗಳನ್ನು ಕದ್ದು ಮನೆಯಿಂದ ಹೊರಗಡೆ ಬಂದುಬಿಡ್ತಾನೆ. ಮನೆಯಿಂದ ಹೊರಗಡೆಗೆ ಬಂದು ಮತ್ತೆ ಅದನ್ನು ಮಾರಿ ತನ್ನ ದುರಭ್ಯಾಸಗಳೇನಿರ್ತದೆ ಅದನ್ನು ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ
ಅದು ರಾಜಮುದ್ರೆ ಆಗಿರೋದ್ರಿಂದ ರಾಜನಿಗೆ ಗೊತ್ತಾಗ್ತದೆ. ಆ ರಾಜಮುದ್ರೆಯನ್ನೇ ಇವನು ಅಡವಾಗಿ ಇಟ್ಟು ಆಡಿದನಂತ ಗೊತ್ತಾದ ಮೇಲೆ ತನ್ನ ತಂದೆಗೂ ಕೂಡ ಕೆಲಸದಿಂದ ತೆಗೆದುಬಿಡ್ತಾರೆ. ಆಗ ಬಹಳ ಮನೆಯಲ್ಲಿ ಕಷ್ಟ ಆಗ್ತದೆ. ಯಾವಾಗ ಮನೆಯಲ್ಲಿ ತುಂಬ ಕಷ್ಟ ಆಗ್ತದೋ ಆವಾಗ ಇವನಿದ್ರೆ ನಮಗೆ ಊಟ ಸಿಕ್ಕಲ್ಲ ಅಂಥೇಳಿ ತನ್ನ ತಂದೆ ತಾಯಿ ಇಬ್ಬರು ಏನು ಮಾಡ್ತಾರೆ, ಈ ಗುಣನಿಧಿಯನ್ನು ಹೊರಗಡೆಗೆ ಹಾಕ್ಬಿಡ್ತಾರೆ. ಹೊರಗಡೆಗೆ ಹಾಕ್ಬಿಟ್ರೆ ಆತ ಇನ್ನು ಊರಿನಲ್ಲಿ ಹೆಸರಿಲ್ಲ ನನಗೆ ಅಂಥೇಳಿ ಕಾಡಿನಲ್ಲಿ ಕೆಲವರು ದಾರಿ ಕಳ್ಳರು ಅಂತ ಏನು ಕರಿತೀವಲ್ಲ ಅವ್ರಗಳ ಜೊತೆ ಸೇರಿಬಿಡ್ತಾರೆ. ದಾರಿಯಲ್ಲಿ ಯಾರಾದರೂ ಹೋಗ್ತಾ ಇದ್ದರೆ ಅವ್ರದ್ದು ಚಿನ್ನ ಅಪಹರಣ ಮಾಡೋದು, ಅವರಲ್ಲಿರ್ತಕ್ಕಂಥ ಬೆಲೆ ಬಾಳಿರ್ತಕ್ಕಂಥ ವಸ್ತುಗಳನ್ನ ಕಳ್ತನ ಮಾಡೋದು, ಅದನ್ನು ಮಾರಿಕೊಂಡು ಜೀವನ ಮಾಡ್ಕೊಂಡಿರುವಂಥದ್ದು ಕೆಲಸ ಮಾಡಿಕೊಂಡು ಮದ್ಯಪಾನ ಮಾಡಿಕೊಂಡು ನರ್ತಕಿಯರ ಜೊತೆ ವ್ಯವಹಾರವನ್ನು ಇಟ್ಕೊಂಡು ತನ್ನ ಸಮಯವನ್ನು ಕಳೀತಾ ಇರ್ತಾನೆ. ತಾನು ಬ್ರಾಹ್ಮಣನೇ ಆಗಿದ್ದರೂ ಮುಖದಲ್ಲಿ ಒಳ್ಳೆಯ ವರ್ಚಸ್ಸಿದ್ದರೂ ಈ ದುರ್ವರ್ತನೆಗಳಿಂದ ಅವನ ಕೆಟ್ಟತನ ಸಂಪಾದನೆ ಮಾಡ್ಕೊಳ್ತಾನೆ. ಹೀಗೆ ಇರುವಾಗ ಅವನ ಕಿವಿಗೆ ಒಂದು ಬೀಳ್ತದೆ, ಒಂದು ವಿಷಯ ಬೀಳ್ತದೆ. ಏನು ಅಂತ ಹೇಳಿದ್ರೆ, ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ಒಂದು ಶಿವಾಲಯದಲ್ಲಿ ಒಂದು ಜಾತ್ರೆ ಇದೆ, ಒಂದು ಮಹಾಪೂಜೆ ಇದೆ, ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಗೊತ್ತಾದ ತಕ್ಷಣ ಇವನಿಗೆ ಆಸೆ ಬರ್ತದೆ. ಏನು ಆಸೆಯಪ್ಪ ಈ ಸತಿ ಅಂತಂದರೆ, ದುಡ್ಡು ಕಾಸು ಹಣಕ್ಕಿಂತ ಬ್ರಾಹ್ಮಣರಿಗೆ ಈ ಕುರುಕು ತಿಂಡಿಗಳನ್ನು ತಿನ್ನುವಂಥ ಒಂದು ಅಭ್ಯಾಸ ಇರ್ತದೆ. ಚಕ್ಕಲಿ, ನಿಪ್ಪಟ್ಟು, ಕರ್ಜಿಕಾಯಿ, ರವೆ ಉಂಡೆ, ತಂಬಿಟ್ಟು, ಈ ಹೋಳಿಗೆ ಇವೆಲ್ಲವನ್ನು ಶಿವನಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದೆ. ಗೊತ್ತಾಗಿದ ತಕ್ಷಣ ಗುಣನಿಧಿಗೆ ಅನಿಸ್ತದೆ, ಈ ಸರ್ತಿ ನಾನು ಕೂಡ ಹೋಗಿ ಈ ಎಲ್ಲವನ್ನು ತಿಂದು ಎಷ್ಟೋ ದಿವಸಗಳಾಗೋಯ್ತು ಅಂಥೇಳಿ ತಿಂಡಿಯನ್ನು ಕದಿಯುವ ಒಂದು ಉದ್ದೇಶಕ್ಕೆ ಹೋಗಿ ಏನು ಮಾಡ್ತಾನೆ, ಈ ಪ್ರಯಾಣಿಕರ ಜೊತೆ ತಾನು ಕೂಡ ಒಬ್ಬ ಪ್ರಯಾಣಿಕರಂತೆ, ಹೇಗಿದ್ದರೂ ಬ್ರಾಹ್ಮಣನ ಹಾಗೆ ಕಾಣುತ್ತದಿರೋದ್ರಿಂದ ಬ್ರಾಹ್ಮಣನೇ ಈ ಪ್ರಯಾಣಿಕರ ಜೊತೆ ಈ ಒಂದು ಭಕ್ತಾದಿಗಳ ಒಂದು ಸಮೂಹದಲ್ಲಿ ಇವನು ಸೇರಿಕೊಂಡು ಆ ಕಾಡಿನ ಮಧ್ಯೆ ಇರ್ತಕ್ಕಂಥ ಒಂದು ಶಿವಾಲಯಕ್ಕೆ ಸೇರ್ಕೊತಾನೆ. ಶಿವಾಲಯದಲ್ಲಿ ಮಧ್ಯಾಹ್ನ ಭಾಳ ವಿಜೃಂಭಣೆಯಿಂದ ಪೂಜೆಗಳಾಗ್ತದೆ. ರಾತ್ರಿ ಆದಾಗ ರಾತ್ರಿ ಭಜನೆ ಇರ್ತದೆ, ಎಲ್ಲ ಇರ್ತದೆ. ಕಾಯ್ತಾನೆ ಎಷ್ಟೊತ್ತಾದರೂ ಭಜನೆ ಕಾರ್ಯಕ್ರಮ, ಶಿವಕಥಾ ಕಾರ್ಯಕ್ರಮ ಮುಗಿಯೋದೇ ಇಲ್ಲ. ಮಧ್ಯರಾತ್ರಿಯ ವೇಳೆಗೆ ಎಲ್ಲರಿಗೂ ಸ್ವಲ್ಪ ಆಲಸ್ಯವಾಗಿ ಎಲ್ಲರೂ ಆಯಾಸವಾಗಿ ತನ್ನ ನಿದ್ರೆಗೆ ವಶರಾಗ್ತಾರೆ. ಎಲ್ಲರೂ ಮಲಗಿದ್ದನ್ನು ಗಮನಿಸಿದ ಗುಣನಿಧಿ ತುಂಬ ನಿಶ್ಶಬ್ದವಾಗಿ ಒಂದು ಶಲ್ಯೆಯನ್ನು ತೆಗೆದುಕೊಂಡು ಮತ್ತೆ ಹೆಜ್ಜೆಗಳ ಮೇಲೆ ಹೆಜ್ಜೆಯನ್ನು ನಿಧಾನವಾಗಿ ಇಟ್ಕೊಂಡು ಶಿವಾಲಯ ಒಳಗಡೆ ಹೋಗ್ತಾನೆ. ಶಿವಲಿಂಗದ ಮೇಲೆ ವಜ್ರವೈಡೂರ್ಯಗಳ ಮಾಲೆಗಳಿರ್ತದೆ, ಹೂವಿನ ಮಾಲೆಗಳಿರ್ತದೆ. ತುಂಬ ಸುವಾಸಿತವಾಗಿರ್ತಕ್ಕಂಥ ಕಡ್ಡಿ ಕರ್ಪೂರಗಳನ್ನು ಹಚ್ಚಿ ತುಂಬ ಸುಶೋಭಿತವಾಗಿ ಕಳೆಯುಕ್ತವಾಗಿರ್ತಕ್ಕಂಥ ದೀಪದ ಬೆಳಕಿನಲ್ಲಿ ಜಾಜಲ್ಯಮಾನವಾಗಿ ಶಿವಲಿಂಗ ಕಾಣಿಸ್ತಾ ಇರ್ತಾನೆ, ವಿಭೂತಿ ಕಾಣಿಸ್ತಾ ಇರ್ತಾನೆ. ಆದರೆ ಗುಣನಿಧಿಗೆ ಅದು ಯಾವುದರ ಮೇಲೆ ಲೆಕ್ಕ ಇಲ್ಲ. ಒಂದು ಸತಿ ನಮಸ್ಕಾರವನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟಿರ್ತಕ್ಕಂಥ ಎಲ್ಲ ತಿಂಡಿಗಳನ್ನು ಒಮ್ಮೆ ನೋಡ್ತಾನೆ. ನೋಡಿದ ತಕ್ಷಣ ಬಾಯಲ್ಲಿ ನೀರಿರುತ್ತೆ. ಲಾಡು, ನಿಪ್ಪಟ್ಟು, ಕಜ್ಜಿಕಾಯಿ, ಕಡುಬು, ಎಳ್ಳುಂಡೆ ಇವೆಲ್ಲವನ್ನು ಜೋಡಿಸ್ಬಿಟ್ಟಿರ್ತಾರೆ. ಶಲ್ಯೆಯನ್ನು ತೆಗೆದು ಎಲ್ಲವನ್ನು ಜಲ್ದಿ ಯಾರಾದರೂ ಬಂದುಬಿಟ್ರೆ ಕಷ್ಟ ಆಗ್ಬಿಡ್ತದೆ ಅಂಥೇಳಿ ಜಲ್ದಿ ಎಲ್ಲ ತಿಂಡಿಗಳನ್ನು ಹಾಕ್ಕೊಳ್ತಾ ಇರ್ತಾರೆ. ಆದರೆ ಹಠಾತ್ತಾಗಿ ಜೋರಾಗಿ ಗಾಳಿ ಬಂದು ದೀಪ ಆರೋಗ್ಬಿಡ್ತದೆ. ದೀಪ ಆರೋಗಿದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗದೆ ಏನು ಮಾಡ್ತಾನೆ, ತನ್ನ ಶಲ್ಯೆಯ ಒಂದು ತುಂಡನ್ನು ಹರಿದು ಎಣ್ಣೆಯಲ್ಲಿ ಅದ್ದಿ ದೀಪಕ್ಕೆ ಇಟ್ಟು ಬಹಳ ಕಷ್ಟಪಟ್ಟು ಬೆಂಕಿಯನ್ನು ಅಂಟಿಸ್ತಾನೆ. ಹಾಗೂ ಆ ದೀಪ ಆರದಂತೆ ನೋಡ್ಕೊಳ್ತಾನೆ. ಯಾರ್ದಾದ್ರೂ ಸದ್ದಾದರೆ ಅಡ್ಕೊತಾನೆ, ಮತ್ತೆ ಬರ್ತಾನೆ, ದೀಪನ ಕಾಯ್ಕೊಂಡಿರ್ತಾನೆ, ಮತ್ತೆ ತಿಂಡಿಗಳನ್ನು ಎತ್ಕೊಳ್ತಾನೆ, ಮತ್ತೆ ಯಾರ್ದೋ ಸದ್ದಾಗ್ತದೆ, ಮತ್ತೆ ಬಚ್ಚಿಕೊಳ್ತಾನೆ, ಮತ್ತೆ ದೀಪ ಆರದಂತೆ ನೋಡ್ಕೊಳ್ತಾನೆ. ಬೆಳಿಗ್ಗೆ ಆಗ್ತಾ ಇರ್ತದೆ. ಆಗೋಷ್ಟೊತ್ತಿಗೆ ಒಂದಷ್ಟು ತಿಂಡಿಗಳನ್ನೆಲ್ಲ ತೆಗೆದುಕೊಂಡು ಇನ್ನೇನು ಹೊರಡಬೇಕು. ಅಷ್ಟರಲ್ಲಿ ಒಂದು ತುಂಬ ಸುಮಧುರವಾದಂಥ, ಹಿತವಾದಂಥ, ಮಧುರವಾದಂಥ ಧ್ವನಿ ಕೇಳಿಸುತ್ತೆ. ಅಯ್ಯ ಗುಣನಿಧಿ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನಾಗಬೇಕು ಅಂತ ಕೇಳ್ತಾನೆ. ತಿರುಗು ನೋಡ್ತಾನೆ. ಎಷ್ಟೋ ವರ್ಷಗಳಿಂದ ತಪಸ್ಸು ಮಾಡಿದರೂ
ದರ್ಶನ ದುರ್ಲಭವಾಗಿರ್ತಕ್ಕಂಥ ಶಿವನ ಒಂದು ಪ್ರತ್ಯಕ್ಷ ರೂಪವನ್ನು ಕಂಡು ತನ್ನ ಶಲ್ಯದಲ್ಲಿ ಬಚ್ಚಿಟ್ಟುಕೊಂಡಿರ್ತಕ್ಕಂಥ ತಿಂಡಿಯನ್ನೆಲ್ಲ ಕೆಳಗಡೆ ಬಿಟ್ಬಿಟ್ಟು ಎರಡು ಕೈಗಳನ್ನು ನಮಸ್ಕಾರ ಮಾಡಿ ಶಿವನನ್ನು ನೋಡಿ ಎರಡು ಕಣ್ಗಳಲ್ಲಿ ಧಾರಾಕಾರವಾಗಿರ್ತಕ್ಕಂಥ ನೀರು ಬಂದ್ಬಿಡ್ತದೆ. ಏನು ಬೇಕಪ್ಪ ನಿನಗೆ ವರ ಅಂತ ಕೇಳಿದ್ರೆ ಗುಣನಿಧಿಗೆ ಸಂಶಯ ಬರ್ತದೆ. ಅಂಥದ್ದು ಏನು ಮಾಡಿದ್ದೀನಿ ಜೀವನದಲ್ಲಿ? ಈ ಜನ್ಮ ಎಲ್ಲ ಕದ್ದಿದ್ದು, ತಿಂದಿದ್ದು, ಕುಡ್ದಿದ್ದು, ನನ್ನ ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದು, ನನಗೆ ಶಿವನ ದರ್ಶನವೇ ಇದೆಂಥ ನನ್ನ ಸತ್ಕರ್ಮಕ್ಕೆ ಈ ಒಂದು ಫಲ. ಮನಸ್ಸಲ್ಲಿ ಅಂದ್ಕೊಳ್ತಾ ಎರಡು ಕೈಗಳನ್ನು ಮುಗಿದುಕೊಂಡು ಶಿವನ ಕೇಳ್ಕೊಳ್ತಾನೆ, ಹುಟ್ಟಿನಿಂದಲೂ ಇಲ್ಲಿಯ ತನಕ ನಾನು ದಾರಿದ್ರ್ಯದಿಂದಲೇ ಇದ್ದೀನಿ. ನನಗೆ ಈ ದಾರಿದ್ರ್ಯ ಬೇಡ. ನನಗೆ ಹೆಚ್ಚಿನವಾದಂಥ ಹಣ ಬೇಕು. ಸಂಪತ್ತು ನನಗೆ ಕರಗಿದ್ರೂ ಕರಗ್ಸೋಕ್ಕಾಗಬಾರ್ದು. ಆ ರೀತಿಯಾಗಿರ್ತಕ್ಕಂಥ ಒಂದು ವರವನ್ನು ಕೊಡು ಶಿವನೇ ಅಂತ ಕೇಳಿಕೊಂಡಾಗ ಶಿವ ಹೇಳ್ತಾನೆ, ಅದು ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ. ಆಗ ಪರವಾಗಿಲ್ಲ, ಮುಂದಿನ ಜನ್ಮದಲ್ಲಾದರೂ ಪರವಾಗಿಲ್ಲ, ನನಗೆ ಮುಂದಿನ ಜನ್ಮದಲ್ಲಾದರೂ ನನಗೆ ಈ ವರವನ್ನು ಕೊಡುವಂದಾಗ ತಥಾಸ್ತು ಅಂತ ಹೇಳ್ತಾರೆ. ಆದರೆ ಪ್ರಶ್ನೆ ಇದ್ದಿದ್ದರಿಂದ ಶಿವನನ್ನು ನಿಲ್ಲಿಸ್ಕೊತಾನೆ. ಗುಣನಿಧಿ ಕೇಳ್ತಾನೆ, ನಾನು ಯಾವ ಸತ್ಕರ್ಮವನ್ನು ಮಾಡಿದ್ದೀನಿ, ಯಾವ ಪುಣ್ಯ ವಿಶೇಷದಿಂದ ನಿನಗೆ ಪ್ರತ್ಯಕ್ಷ ಆಗಿದೆಯಾ ಪ್ರಭು ಅಂತ ಕೇಳಿಕೊಂಡಾಗ ಈಶ್ವರನು ನಿಧಾನವಾಗಿ ನಗುತ್ತಾ ಹೇಳ್ತಾನೆ, ಇವತ್ತು ಮಹಾಶಿವರಾತ್ರಿ. ನನ್ನ ಭಕ್ತಾದಿಗಳು ನನಗೆ ನೈವೇದ್ಯವನ್ನು ಇಟ್ಟು ಪೂಜಾ ಪುರಸ್ಕಾರಗಳನ್ನು ಮಾಡಿ ಆಯಾಸದಿಂದ ಮಲಗಿದ್ದಾರೆ. ಆದರೆ ನೀನು ಮಲಗಿದ್ದಾಗ ನೀನು ಬಂದು ನನ್ನ ದೀಪವನ್ನು ಆರದಂತೆ ನೋಡ್ಕೊಂಡಿದ್ಯಾ. ಅಷ್ಟೇ ಅಲ್ಲದೆ ನನ್ನನ್ನು ಬೆಳಗ್ಗಿನ ತನಕ ನನ್ನ ಬಗ್ಗೆ ಚಿಂತೆ ಮಾಡಿಕೊಳ್ತಾ ನನ್ನ ಗರ್ಭಗುಡಿಯಲ್ಲೇ ಇದ್ದುದರಿಂದ ನನಗೆ ಅತ್ಯಂತವಾಗಿರ್ತಕ್ಕಂಥ ಸಂತೋಷವಾಗಿದೆ ಅಂತ ಹೇಳಿದಾಗ ಗುಣನಿಧಿಗೆ ಆಶ್ಚರ್ಯ ಆಗ್ತದೆ. ಆಗ ಕೇಳ್ತಾರೆ, ಎಂಥ ಕರುಣಾಮಯಿನಪ್ಪ ನೀನು. ನಾನು ನಮ್ಮ ತಂದೆ ತಾಯಿಗಳಿಗೆ, ನಾನು ಹುಟ್ಟಿರ್ತಕ್ಕಂಥ ಊರಿಗೆ ಯಾವುದಕ್ಕೂ ಒಳ್ಳೆಯ ಹೆಸರನ್ನು ತಂದುಕೊಂಡಿಲ್ಲ, ಒಳ್ಳೆಯ ಹೆಸರನ್ನು ತಂದು ಕೊಟ್ಟಿಲ್ಲ. ಆದರೆ ನೀನು ನಾನು ಮಾಡಿರ್ತಕ್ಕಂಥ, ಅದು ನನ್ನ ಸ್ವಾರ್ಥಕ್ಕೋಸ್ಕರ ಮಾಡಿರ್ತಕ್ಕಂಥ ಈ ಕರ್ಮಕ್ಕೂ ಕೂಡ ಒಂದು ಪೂಜಾ ಫಲಕ್ಕೆ ನೀನು ನನಗೆ ಮನ್ನಣೆಯನ್ನು ಕೊಟ್ಟಿದ್ಯಾ ಅಂತ ಹೇಳಿ ನಮಸ್ಕಾರವನ್ನು ಮಾಡ್ತಾನೆ. ಈಶ್ವರನ ಮಾತಿನಂತೆ ಈ ಗುಣನಿಧಿ ಮುಂದಿನ ಜನ್ಮದಲ್ಲಿ ವಿಶ್ವಶ್ರವ ಅಂತಕ್ಕಂಥ ಋಷಿಗೆ ಮಗನಾಗಿ ಹುಟ್ಟುತ್ತಾನೆ. ಯಕ್ಷ ಅಂತಕ್ಕಂಥ ಒಂದು ಜಾತಿಯಲ್ಲಿ ಹುಟ್ಟಿದ ಕುಬೇರನೇ ಈ ಗುಣನಿಧಿ. ಈ ಕಥೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ದೇವರನ್ನ ಆಗಲಿ ಯಾರನ್ನೇ ಪ್ರಭಾವಿ ವ್ಯಕ್ತಿಯನ್ನಾಗಲಿ ನಾವು ಸದಾಕಾಲ ಪೂಜೆ ಮಾಡದಿದ್ದರೂ, ಪ್ರಶಂಸೆ ಮಾಡದಿದ್ದರೂ, ಸದಾಕಾಲ ಕಾಯದೇ ಇದ್ದರೂ, ಅವರ ಪ್ರಿಯವಾದ ಸಮಯದಲ್ಲಿ ನಾವು ಅವರನ್ನು ಕಾಯ್ದುಕೊಂಡರೆ, ಪೂಜಿಸಿದರೆ, ಭಕ್ತಿ ಮಾಡಿದರೆ ನಮಗೆ ಫಲ ಉಂಟು. ಈ ರೀತಿಯಾಗಿ ಶಿವನ ಈ ಕಥೆಯನ್ನು ಯಾರು ಕೇಳ್ತಾರೋ ಮಹಾಶಿವರಾತ್ರಿಯ ದಿವಸ ಅವ್ರಿಗೆ ಯಕ್ಷನ ಕೃಪೆ ಅಂದರೆ ದವಸ ಧಾನ್ಯಗಳಾಗಿರ್ಬೋದು, ದನ ಕನಕಾದಿಗಳಾಗಿರ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಸಮಗ್ರವಾಗಿ ಸಮುದ್ರೋಪಾದಿಯಲ್ಲಿ ಇರ್ತದೆ ಅಂತಕ್ಕಂಥದ್ದು ಒಂದು ಪದ್ಧತಿ. ಇಷ್ಟೇ ಅಲ್ಲದೆ ನಮಗೆ ಸಂಪತ್ತು ಬರಬೇಕು, ಆಪತ್ತು ಬರಬಾರ್ದು, ಭಯ ವಿನಾಶವಾಗಬೇಕು, ನಮ್ಮ ಜೀವನವು ಯಾವಾಗಲೂ ಹಿತವಾಗಿ ಇರಬೇಕು. ಅಂದರೆ ನಾವು ಜೀವನದಲ್ಲಿ ಎರಡನ್ನು ತ್ಯಜಿಸಬೇಕು. ಒಂದು ಆಲಸ್ಯ, ಇನ್ನೊಂದು ಅಹಂಕಾರ. ಬ್ರಹ್ಮನು ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಬೇಕಾದ್ರೆ ಜ್ಞಾನವನ್ನು ಹಣ್ಣಾಗಿ ಸೃಷ್ಟಿ ಮಾಡಿದ್ದಂತೆ. ಅಂದರೆ ಎಲ್ಲರಿಗೂ ಸುಲಭವಾಗಿ ಸಿಗುವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಂತೆ. ಈ ಭೂಮಿಯಲ್ಲಿ ಅವತರಿಸಿದ ಪ್ರತಿಯೊಬ್ಬನು ಜ್ಞಾನವನ್ನು ಹಣ್ಣಿನ ರೂಪದಲ್ಲಿ ತಿಂದು ಎಲ್ಲರೂ ಜ್ಞಾನವಂತರಾಗಿ ಸಮಗ್ರವಾಗಿ ಎಲ್ಲವನ್ನು ತಿಳಿದುಕೊಂಡು ಒಬ್ಬರಿಗೊಬ್ಬರಿಗೆ ನಾನು ಇದು ತಿಳ್ಕೊಂಡಿದ್ದೀನಿ, ನಾನು ಇದು ತಿಳ್ಕೊಂಡಿದ್ದೀನಿ ಅಂದಾಗ ಅಹಂಕಾರ ಅಂತಕ್ಕಂಥದ್ದು ಹುಟ್ಟುತ್ತೆ. ತದನಂತರದಲ್ಲಿ ನನಗೆ ಗೊತ್ತಾದ ಮೇಲೆ ಇನ್ನೇನು ಮಾಡೋದಿದೆ ಅಂದಾಗ ಆಲಸ್ಯವು ಹುಟ್ಟುತ್ತೆ.
ಈ ಎರಡು ಹುಟ್ಟುಗಳ ಪ್ರಭಾವದಿಂದ ಒಬ್ಬ ಅಸುರ ಜನ್ಮ ತಾಳ್ತಾನೆ. ಅವನ ಹೆಸರು ಅಪಸ್ಮಾರ. ಅಹಂಕಾರ ಮತ್ತು ಆಲಸ್ಯಗಳ ಒಡೆಯ. ಯಾವಾಗ ನಮಗೆ ಆಲಸ್ಯ ಬರ್ತದೋ, ಯಾವಾಗ ನಮಗೆ ಅಹಂಕಾರ ಬರ್ತದೋ, ಅಲ್ಲಿ ಲಕ್ಷ್ಮಿ ಇರುವುದಿಲ್ಲ. ಅವಿದ್ಯೆ ತಾಂಡವವಾಡಿದಾಗ ಸರಸ್ವತಿ ಇರುವುದಿಲ್ಲ. ಎಲ್ಲಿ ಆಲಸ್ಯ, ಅಹಂಕಾರ, ಅವಿದ್ಯೆ ಇರ್ತದೋ ಅಲ್ಲಿ ಧೈರ್ಯ ಸಾಹಸಗಳು ಇರೋಲ್ಲ, ಅಂದರೆ ಪಾರ್ವತಿಯ ಪ್ರವೇಶವೂ ಇರೋಲ್ಲ. ಈ ಅಪಸ್ಮಾರ ಎಷ್ಟು ದೊಡ್ಡದಾಗಿ ಅಗಾಧವಾಗಿ ಬೆಳೆದು ಬಿಡ್ತಾರೆ ಅಂತಂದರೆ ಎಲ್ಲರಲ್ಲೂ ಹೋಗ್ಬಿಡ್ತಾನೆ. ಇಂಗ್ಲೀಷ್ನಲ್ಲಿ ಇಗ್ನೊರೆಂಟ್ ಈಗೋ ಅಂತ ಕರೀತಾರಲ್ಲ, ಎಲ್ಲರಲ್ಲೂ ಹೋಗ್ಬಿಡ್ತಾನೆ. ಎಲ್ಲರ ಬುದ್ಧಿಯಲ್ಲಿ ಸಂಚಾರ ಮಾಡಿ ಅವರಿಗೆ ಭ್ರಮೆಯನ್ನು ಉತ್ಪಾದನೆಯನ್ನು ಮಾಡಿ ಅಹಂಕಾರವನ್ನು ಕಲಗಿಸಿ, ಆಲಸ್ಯವನ್ನು ಕಲಗಿಸಿ ಇರ್ತಕ್ಕಂಥ ಸಂಪತ್ತೆಲ್ಲ ವಿನಾಶವನ್ನು ಮಾಡಿಬಿಡ್ತಾನೆ. ಅಷ್ಟೇ ಅಲ್ಲದೆ ಅವನ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿ ಅವನ ಮುಖವು ರಾಕ್ಷಸನಂತೆಯೂ ದೇಹ ಸಣ್ಣ ಮಗುವಿನಂತೆಯೂ ಇರ್ತದೆ. ಈ ಅಪಸ್ಮಾರ ಅಗಾಧವಾಗಿ ಬೆಳೆದಿರ್ತಾನೆ. ಯಾರೂ ಅವನನ್ನು ಖಂಡಿಸಲಿಕ್ಕೆ ಆಗಲಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಅವನು ಯೋಚನೆ ಮಾಡ್ತಾನೆ, ನಾನು ಇನ್ನೂ ಹೆಚ್ಚಿನ ಪ್ರಚಂಡನಾಗಿ ಬೆಳಿಬೇಕು ಅಂತ ಹೇಳಿ ಪಾರ್ವತಿಯ ಭ್ರಮೆಯಲ್ಲಿ, ಅಂದರೆ ಬುದ್ಧಿಯಲ್ಲಿ ತನ್ನ ಆಲಸ್ಯ ಮತ್ತು ಅಹಂಕಾರವನ್ನು ತುಂಬಿಸಲಿಕ್ಕೆ ಹೋಗ್ತಾನೆ. ಯಾವಾಗ ಪಾರ್ವತಿ ಮಾತೆಯ ತಲೆಯಲ್ಲಿ ಆಲಸ್ಯ ಮತ್ತು ಅಹಂಕಾರಗಳು ತುಂಬಿಕೊಳ್ಳುತ್ತೋ ಇದನ್ನು ಗಮನಿಸಿದ ಈಶ್ವರನು ತಡಿಲಿಕ್ಕೆ ಆಗಲ್ಲ. ಹೇಗಾದರೂ ಮಾಡಿ ಈ ಅಪಸ್ಮಾರನನ್ನು ಸಂಹಾರ ಮಾಡಬೇಕು ಅಂತ ನಿರ್ಣಯ ಮಾಡ್ಕೊಳ್ತಾನೆ. ಆದರೆ ಅವನಿಗೆ ಬ್ರಹ್ಮನ ತಪಸ್ಸಿದೆ, ಬ್ರಹ್ಮನ ವರ ಇದೆ. ಹಾಗಾಗಿ ಅವನನ್ನು ನಾವು ಸಂಹಾರ ಮಾಡೋಕ್ಕಾಗಲ್ಲ, ವಧಿಸೋಕ್ಕಾಗಲ್ಲ ಅಂತ ಗೊತ್ತಾಗ್ತದೆ. ಆಗ ಏನು ಮಾಡಬೇಕು ಅಂದುಕೊಂಡಾಗ ಒಂದು ಕಾಲಕ್ಕಾಗಿ ವೆಯ್ಟ್ ಮಾಡ್ತಾನೆ, ಕಾಯ್ತಾನೆ. ಆ ಸುದಿನ ಬರ್ತದೆ. ಆ ಸುದಿನದನ್ನೆಲ್ಲ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ನಾಟ್ಯ ರೂಪವನ್ನು ಧರಿಸ್ಕೊಂಡು, ಆ ನಾಟ್ಯಕ್ಕೆ ತಾಂಡವ ಅಂತ ಕೂಡ ಕರೀತಾರೆ ನಾವು, ಒಂದು ತಾಂಡವ ನೃತ್ಯವನ್ನು ಆಡುತ್ತಾ ಅಪಸ್ಮಾರವನ್ನು ತನ್ನ ಬಲಗಾಲಿನಲ್ಲಿ ತುಳಿದು ಅವನನ್ನು ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಮಾಡಿಬಿಡ್ತಾನೆ. ಆವತ್ತಿನಿಂದ ಕಲೆ ಅಂದರೆ ಮತ್ತೆ ಕಲಿ ಅಂತಕ್ಕಂಥದ್ದು, ವಿದ್ಯೆಯನ್ನು ಕಲೆ ಅಂತಕ್ಕಂಥದ್ದು ಉಟ್ಕೊಳ್ತದೆ. ಎಲ್ಲ ಭಾರತದಲ್ಲೇ ಅಲ್ಲ, ನೀವು ಯಾವುದೇ ದೇಶದಲ್ಲಿ ನೋಡಿ, ಕಲೆಯನ್ನು ಕಲಿಬೇಕು ಅಂದರೆ ನಿಮಗೆ ಆಲಸ್ಯ ಮತ್ತು ಅಹಂಕಾರ ಇರಬಾರ್ದು. ಯಾರಿಗೆ ಆಲಸ್ಯ ಮತ್ತು ಅಹಂಕಾರ ಇದೆಯೋ ಅವರಿಗೆ ಸರಸ್ವತಿ ಅಥವಾ ಟ್ಯಾಲೆಂಟ್ ಅಂತಕ್ಕಂಥದ್ದು ಇದ್ರೂ ವೇಸ್ಟ್. ಅಹಂಕಾರ ಮತ್ತು ಆಲಸ್ಯವನ್ನು ನೀವು ಸಂಪೂರ್ಣವಾಗಿ ಕಡ್ದು ಹಾಕ್ಲಿಕ್ಕಾಗಲ್ಲ, ಭಗವಂತನ ಕೈಯಲ್ಲಿ ಆಗಿಲ್ಲ. ಆದರೆ ಅವನ ಕತ್ತಿನ ಮೇಲೆ ಬಲಗಾಲನ್ನು ಇಟ್ಟು ತುಳಿದು ನಟರಾಜನ ರೂಪದಲ್ಲಿ ನಿಂತಿದ್ದಾನೆ. ಅದೇ ರೀತಿಯಾಗಿ ನಾವು ಕೂಡ ಕಲೆಯಲ್ಲಿ ಮಾತ್ರವೇ ಈ ಅಹಂಕಾರ ಮತ್ತು ಆಲಸ್ಯವನ್ನು ನಾವು ತಡಿತಕ್ಕಂಥದ್ದು, ದೂರ ಮಾಡ್ತಕ್ಕಂಥದ್ದು. ಹಾಗಾಗಿ ಎಂಥ ದೊಡ್ಡ ರಾಜನಿದ್ರೂ ಕವಿತ್ವಕ್ಕೆ ಬೆಲೆ ಕೊಡ್ತಾ ಇದ್ದ, ನರ್ತನಕ್ಕೆ ಬೆಲೆ ಕೊಡ್ತಾ ಇದ್ರು. ಯಾಕೆ ಅಂದರೆ ಅದು ಎಲ್ಲರಿಗೂ ಗೊತ್ತಾಗಿರ್ತಕ್ಕಂಥದ್ದು, ಈಶ್ವರನೇ ತೋರಿಸ್ಕೊಂಡು ಕೊಟ್ಟಿರ್ತಕ್ಕಂಥದ್ದು. ಏನಂದರೆ ಅಹಂಕಾರ ಆಲಸ್ಯಗಳನ್ನು ನಾವು ತೆಗಿಬೇಕು ಅಂತಂದರೆ ನಾವು ಈ ನಟನೆ ಅಥವಾ ಈ ಕಲೆಯ ರೂಪದಲ್ಲಿ ಮಾತ್ರ. ಹಾಗಾಗಿ ಹಾಡುಗಳಿಂದ ನಿಮಗೆ ಜ್ಞಾನ ಸಿಗ್ತದೆ, ಸಂಗೀತದಿಂದ ನಿಮಗೆ ಆಲಸ್ಯ ದೂರ ಆಗ್ತದೆ. ಇವೆಲ್ಲವೂ ಆಗುವಂಥ ಕೆಲಸಗಳು ನಟರಾಜನ ರೂಪದಲ್ಲಿ ಶಿವ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಆವತ್ತಿನಿಂದ ಇವತ್ತಿನ ತನಕ ನಾವು ನೋಡ್ತಕ್ಕಂಥ ನಾಟಕಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಗೀತೆಗಳಾಗಿರ್ಬೋದು, ವೇದಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಮಗೆ ಏನಿರ್ತದೆ, ಒಂದು ರಾಗ, ತಾಳ, ಭಾವ ಇದ್ದೇ ಇರ್ತದೆ. ಇದು ನಾವು ತಿಳ್ಕೊಳ್ಬೇಕಾಗಿರ್ತದೆ. ಈ ಆಲಸ್ಯ ಮತ್ತು ಅಹಂಕಾರಗಳ ಪ್ರತಿರೂಪವಾಗಿರ್ತಕ್ಕಂಥ ಅಪಸ್ಮಾರನನ್ನು ಕಾಲಿನಲ್ಲಿ ತುಳಿದು ನಿಂತಿರ್ತಕ್ಕಂಥ ದಿನವೇ ಈ ಮಹಾಶಿವರಾತ್ರಿ. ಹಾಗಾಗಿ ಭಜನೆಗಳಿಂದ, ಹಾಡುಗಳಿಂದ, ನರ್ತನದಿಂದ, ಭಾವದಿಂದ ಶಿವನನ್ನು ನಾವು ಸ್ಮರಿಸಿದರೆ
ನಮಗೆ ಆಲಸ್ಯ ಮತ್ತು ಅಹಂಕಾರಗಳು ದೂರವಾಗ್ತದೆ. ಪಾರ್ವತಿಯ ತಲೆಯಲ್ಲಿ ಭ್ರಮೆಯನ್ನು ಸೃಷ್ಟಿ ಮಾಡಿಸಿದ ಈ ಒಂದು ಕರ್ಮಕ್ಕಾಗಿ ಪಾರ್ವತಿ ಕೂಡ ಒಂದು ವಿಷಯವನ್ನು ಹೇಳ್ತಾಳೆ. ಏನು ಹೇಳ್ತಾಳೆ ಅಂತಂದರೆ, ಆಲಸ್ಯ ಅಹಂಕಾರಗಳು ದೂರವಾದ ಮೇಲೆ ನಿಮಗೆ ಧೈರ್ಯ ಮತ್ತು ಸಾಹಸವು ಆ ಜಾಗವನ್ನು ತುಂಬಿಕೊಳ್ತದೆ. ನೀವು ಕೇಳಿರ್ಬೋದು, ನನಗೆ ಸ್ಟೇಜ್ ಫಿಯರ್ ಇದೆ ಅಂತ ಹೇಳ್ತಾರೆ. ಅಂದರೆ ನಮಗೆ ಈ ಭಯವನ್ನು ಹೋಗಲಾಡಿಸ್ತಕ್ಕಂಥದ್ದು ಧೈರ್ಯ. ಸಾಹಸ ಅಂದರೆ ಏನು? ನಾವು ತೋರಿಸ್ತಕ್ಕಂಥ ಪ್ರತಿಭೆ. ಆಲಸ್ಯ ಅಹಂಕಾರಗಳನ್ನು ನಾವು ಸಾಯಿಸ್ಲಿಕ್ಕಾಗಲ್ಲ, ನಿಯಂತ್ರಣವನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಶಿವ ತೋರಿಸ್ಕೊಟ್ರೆ, ಅವು ನಿಯಂತ್ರಣದಲ್ಲಿದ್ದರೆ ಸಾಹಸ ಮತ್ತು ಧೈರ್ಯ ಆ ಜಾಗಗಳಿಗೆ ತುಂಬಿಕೊಂಡು ನಿಮಗೆ ಸರಸ್ವತಿಯು, ಲಕ್ಷ್ಮಿಯು, ನಿಮಗೆ ಸರಸ್ವತಿಯಿಂದ ಪ್ರಶಸ್ತಿ, ಲಕ್ಷ್ಮಿಯಿಂದ ವಿಜಯ ಪ್ರಾಪ್ತಿಯಾಗೋದ್ರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ಮಹಾಶಿವರಾತ್ರಿಯ ದಿವಸ ನಾವು ಭಕ್ತಿ ಮಾಡುವುದರಿಂದ ನಮಗೆ ಧನಪ್ರಾಪ್ತಿಯು, ವಿಜಯ ಪ್ರಾಪ್ತಿಯು, ಪ್ರಶಸ್ತಿಗಳು ಸಿಗುವುದರಲ್ಲಿ ಸಂಶಯವೇ ಇಲ್ಲ. ಉಮಾ ಮಹೇಶ್ವರಾಯೈ ನಮಃ. ಈ ಒಂದು ಮಹಾಮಂತ್ರವನ್ನು ನೀವು ಜಪಿಸುವುದರಿಂದ ಈ ಆಲಸ್ಯ ಮತ್ತು ಅಹಂಕಾರಗಳು ನಿಮ್ಮ ಹತ್ತಿರ ಬರುವುದಿಲ್ಲ. ಶಿವನ ಬಗ್ಗೆ ಲಿಂಗ ಪುರಾಣದಲ್ಲಾಗಿರ್ಬೋದು, ಮಹಾಶಿವ ಪುರಾಣಗಳಲ್ಲಾಗಿರ್ಬೋದು, ಎಲ್ಲ ಸ್ಕಂದ ಪುರಾಣದಲ್ಲ ಎಷ್ಟೋ ಮಹಾನ್ ಶ್ಲೋಕಗಳು ಎಲ್ಲ ಇದ್ದಾವೆ. ಕೊನೆಯಲ್ಲಿ ನಾವು ಹೇಳುವುದಾದರೆ, ಒಂದು ಋಷಿಯು ಕಾಡಿನಲ್ಲಿ ಬಹಳ ಸುದೀರ್ಘ ಕಾಲದಲ್ಲಿ ವ್ರತಾನುಷ್ಠನಾಗಿ ಉಪವಾಸಗಳನ್ನು ಮಾಡ್ತಾ, ಯಜ್ಞಯಾಗಾದಿಗಳನ್ನು ಮಾಡ್ತಾ, ಬರೀ ಫಲವನ್ನು, ಪತ್ರವನ್ನು, ಎಲೆ, ಬೇರುಗಳನ್ನು ತಿಂದ್ಕೊಂಡು ಜೀವನ ಮಾಡ್ತಾ ಇರ್ತಾನೆ. ಈ ರೀತಿಯಾಗಿ ಕಠೋರ ವ್ರತನಾಗಿರ್ತಕ್ಕಂಥವನಿಗೆ ಒಂದು ಸರ್ತಿ ಕಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾಲಿಗೆ ಒಂದು ಮುಳ್ಳು ತಗಲಿ ಕಾಲಿನಿಂದ ರಕ್ತ ಬರಬೇಕು. ಆದರೆ ಮುಟ್ಟು ನೋಡ್ಕೊಳ್ತಾನೆ, ರಕ್ತದ ಜಾಗದಲ್ಲಿ ರಸಾಯನದಲ್ಲಿ ರಸ ಬರುತ್ತಲ್ಲ, ಆ ರೀತಿಯಾಗಿರ್ತಕ್ಕಂಥ ಸಿಹಿಯಾದ ಒಂದು ರಸವು ಒಳಗಡೆಯಿಂದ ಬರ್ತಾ ಇದೆ. ಆ ಋಷಿಗೆ, ಶಾಂತಿ ಮಹರ್ಷಿಗೆ ಬಹಳ ಖುಷಿಯಾಗ್ತದೆ. ನಾನು ಪರಿಪೂರ್ಣನಾಗಿ ಶುಚಿಯಾಗಿದ್ದೇನೆ, ನನ್ನ ದೇಹದಲ್ಲಿ ರಕ್ತದ ಮೊದಲಿಗೆ ಫಲಗಳ ರಸಗಳು ತುಂಬಿಕೊಂಡಿದೆ, ನಾನು ಪರಿಪೂರ್ಣನಾಗಿದ್ದೇನೆ, ಶುಚಿತ್ವವನ್ನು ಹೊಂದಿದ್ದೇನೆ ಅಂತ ಹೇಳಿ ಆವತ್ತಿನಿಂದ ಪ್ರತಿಯೊಬ್ಬರಿಗೂ ಹೇಳ್ತಾ ಬರ್ತಾನೆ, ಪರಿಶುದ್ಧಾತ್ಮನಾಗಿದ್ದೇನೆ ನಾನು. ಇದನ್ನು ಕೇಳಿದ ಈಶ್ವರನು ಈ ಮುನಿಗೆ ಒಂದು ಪಾಠವನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಬ್ರಾಹ್ಮಣನ ವೇಷವನ್ನು ಧರಿಸ್ಕೊಂಡು ಇವರ ಮನೆಗೆ ಬರ್ತಾನೆ, ಕುಟೀರಕ್ಕೆ ಬಂದಾಗ ಆದರ ಸ್ವಾಗತವನ್ನು ಕೊಟ್ಟು ಬ್ರಾಹ್ಮಣನಿಗೆ ಯಥೋ ರೀತಿಯಾಗಿ ಏನು ಕೊಡಬೇಕು ಎಲ್ಲವನ್ನು ಆತಿಥ್ಯವನ್ನು ಕೊಟ್ಟಾದ ಮೇಲೆ ಮುನಿ ಹೇಳ್ತಾನೆ, ನಾನು ಹೀಗೆ ನನ್ನ ತಪಸ್ಸಿನ ಫಲವಾಗಿ ನನ್ನ ದೇಹದಲ್ಲಿ ರಸವತ್ತಾಗಿರ್ತಕ್ಕಂಥ ರಸಗಳಿದೆ ಅಂತ. ಆಗ ಈ ಮುನಿ ಹೇಳ್ತಾನೆ, ಅದೇನಪ್ಪ ನನ್ನೊಳಗಡೆ ಬೇರೆ ರೀತಿಯಾಗಿರ್ತಕ್ಕಂಥದ್ದೇ ಇದೆ ಅಂತ ಹೇಳಿ ತನ್ನ ಪತ್ರದಲ್ಲಿರ್ತಕ್ಕಂಥ ಒಂದು ಶೂಲವನ್ನು ತೆಗೆದುಕೊಂಡು ಕೈಯನ್ನು ಕಟ್ ಮಾಡ್ಕೊಳ್ತಾನೆ. ಒಳಗಡೆಯಿಂದ ರಕ್ತವಾಗಲಿ ರಸವಾಗಲಿ ಬರೋಲ್ಲ, ಬೂದಿ ಬರ್ತದೆ, ವಿಭೂತಿ ಬರ್ತದೆ. ಇದನ್ನು ಮುನಿಗೆ ಕೊಟ್ಟು ರಸವು ಹಿಂಡಿ ನನ್ನೊಳಗಡೆ ಈ ವಿಭೂತಿ ಬಂದಿದೆ ಅಂತ ಅದನ್ನು ಮೂಗಿನ ಹತ್ರ ಇಟ್ಕೊಂಡ್ರೆ ಅವನಿಗೆ ತಗಲಿದ ಅವರ್ಣನೀಯವಾಗಿರ್ತಕ್ಕಂಥ ಸುವಾಸನೆಯನ್ನು ಕಂಡು ಮುನಿ ನಾಚಿಕೊಂಡು ತಲೆ ತಗ್ಗಿಸ್ತಾನೆ. ಒಬ್ಬ ಮನುಷ್ಯ ಪರಿಪೂರ್ಣನಾಗಿದ್ದಾನೆ ಅಂದರೆ ಅವನ ದೇಹದೊಳಗೆ ಏನಿರ್ತದೆ, ಬೂದಿ ಇರ್ತದೆ, ವಿಭೂತಿ ಇರ್ತದೆ. ಯಾಕೆಂದರೆ ನಾವು ಕಟ್ಟ ಕಡೆಗೆ ಉಳಿಯತಕ್ಕಂಥ ಸ್ಥಳ, ಕಟ್ಟ ಕಡೆಗೆ ನಾವು ಹೋಗಿ ನಿಂತ್ಕೊಳ್ಳೋದು ಬೂದಿನಲ್ಲಿ. ಹಾಗಾಗಿ ಆ ಸ್ಟೇಜನ್ನು ತಲುಪಬೇಕು ಅಂತಕ್ಕಂಥದ್ದನ್ನು ಹೇಳಿದಾಗ ಆ ಋಷಿಗೆ ಅರ್ಥವಾಗ್ತದೆ. ಆ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ದಿನ
ಈ ಮಹಾಶಿವರಾತ್ರಿಯ ದಿನ. ಹಾಗಾಗಿ ಇದು ಜ್ಞಾನಕ್ಕೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ದಿನ ಆಗ್ತದೆ. ಶ್ರೋತೃಗಳೇ, ನಿಮಗೆಲ್ಲ ಗೊತ್ತಿದೆ, ವ್ರತಗಳನ್ನು ಆಚರಣೆ ಮಾಡಬೇಕಾದ್ರೆ 24 ಗಂಟೆಗಳ ಕಾಲ ನಾವು ಶಿವನ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದು ಅಸಾಧ್ಯ. ಯಾಕೆಂದರೆ ನಮ್ಮ ಮನಸ್ಸು ಒಂದು ಗಾಳಿ ಥರ, ಅದು 101 ವಿಷಯಗಳನ್ನು ತರ್ತಾ ಇರ್ತದೆ, ತರ್ಕೊಂಡು ಹೋಗ್ತಾ ಇರ್ತದೆ. ಸೊ ಹಾಗಾಗಿ ನಾವು 24 ಗಂಟೆಗಳ ಕಾಲ ಧ್ಯಾನದಲ್ಲೇ ಇರಬೇಕು ಅನ್ನೋದು ಕಷ್ಟ ಆಗ್ತದೆ. ಹಾಗಾಗಿ 24 ಗಂಟೆಗಳ ಕಾಲ ನಾವು ಉಪವಾಸ ಇರಬೇಕು ಅನ್ನೋದು ಕೂಡ ಕಷ್ಟ ಆಗ್ತದೆ. ಹಾಗಾಗಿ ಯಾರೂ ಕೂಡ ಮಹಾಶಿವರಾತ್ರಿ ದಿವಸ ನಾನು ಉಪವಾಸ ಇರಬೇಕು, ಅದರಲ್ಲೂ ವಯೋವೃದ್ಧರು, ಮಕ್ಕಳು, ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಭಕ್ತಿಯನ್ನು ಮಾತ್ರ ಶಿವ ಕೇಳ್ತಾನೆ, ಬೇರೇನೂ ಅಲ್ಲ. ನಾವು ಶುಚೀಭೂತರಾಗಿರಬೇಕು ಮತ್ತು ಭಕ್ತಿಯನ್ನು ಮಾತ್ರ ಶಿವ ಎಕ್ಸ್ಪೆಕ್ಟ್ ಮಾಡ್ತಾನೆ, ನಮ್ಮಿಂದ ಕೇಳ್ಕೊಳ್ತಾರೆ. ಬಿಟ್ಟರೆ ನಮ್ಮ ಊಟವನ್ನಾಗಲಿ, ನಾವು ತೋರ್ತಕ್ಕಂಥ, ನಾವು ಇಡ್ತಕ್ಕಂಥ ನೈವೇದ್ಯಕ್ಕೆ ಚಿನ್ನ ಬೆಳ್ಳಿಗಳನ್ನಾಗಲಿ ಅಲ್ಲ. ನಿಮಗೆಲ್ಲರಿಗೂ ಬೇಡರ ಕಣ್ಣಪ್ಪನ ಕಥೆ ಗೊತ್ತಿದೆ, ಆದರೂ ನಿಮಗೆ ಈ ಒಂದು ಕಾಲದಲ್ಲಿ ಅದನ್ನು ಕೂಡ ಸ್ಮರಿಸುತ್ತಾ ನಮ್ಮ ಕಥೆಯನ್ನು ನಾವು, ಈ ಬೇಡರ ಕಣ್ಣಪ್ಪನ ಹೆಸರು ಬೇರೆ ಇದೆ, ಬೇಡ. ಮನೆಯಲ್ಲಿ ಮಕ್ಕಳು ಹೆಂಡತಿಗೆ ಊಟ ತೆಗೆದುಕೊಂಡು ಹೋಗಬೇಕು, ಆದರೆ ಊಟ ಇಲ್ಲ. ಹಾಗಾಗಿ ಈ ದೇವಸ್ಥಾನದ ಸುತ್ತಮುತ್ತ ಓಡಾಡ್ತಾ ಇರ್ತಾನೆ. ಈ ಕತೆ ಹೇಗೆ ಆರಂಭ ಆಗ್ತದೆ ಅಂತ ಹೇಳಿದ್ರೆ, ಕಾಡಿನ ಮಧ್ಯೆ ಒಂದು ದೇವಾಲಯ, ಆ ದೇವಾಲಯ ಬಂದು ಅನಾಥವಾಗಿರ್ತದೆ, ಯಾರೂ ಅದನ್ನು ನೋಡ್ಕೊಳ್ತಾ ಇರಲ್ಲ. ಆದರೆ ಒಬ್ಬ ಬ್ರಾಹ್ಮಣ ಈ ದೇವಸ್ಥಾನವನ್ನು ಗಮನಿಸ್ತಾನೆ. ಪ್ರತಿದಿನ ಬಂದು ದೇವಾಲಯವನ್ನು ಸ್ವಚ್ಛ ಮಾಡಿ ಒಂದು ಹೂವನ್ನು ಇಟ್ಟು ಈಶ್ವರನಿಗೆ ನಮಸ್ಕಾರವನ್ನು ಮಾಡಿ ಹೋಗ್ತಾ ಇರ್ತಾನೆ. ಹೀಗೆ ಮಾಡ್ತಾ ಇರ್ತಾನೆ. ಒಂದು ದಿವಸ ನೋಡ್ತಾನೆ, ಆಶ್ಚರ್ಯ ಆಗ್ತದೆ. ಶಿವನ ಲಿಂಗದ ಮೇಲೆ ಮಾಂಸ ಇರ್ತದೆ. ಇದನ್ನು ನೋಡಿ ಆ ಬ್ರಾಹ್ಮಣನಿಗೆ ಭಾಳ ಬೇಜಾರಾಗ್ತದೆ, ಹಾಗೂ ಅವಾಚ್ಯ ಶಬ್ದಗಳಿಂದ ಬೈಕೊಳ್ಳೋದನ್ನು ಶುರು ಮಾಡ್ತಾರೆ. ಯಾರು ಈ ರೀತಿಯಾಗಿರ್ತಕ್ಕಂಥ ಅಪಚಾರವನ್ನು ಮಾಡಿದ್ರು. ಆಗ ಶಿವ ದರ್ಶನ ಕೊಟ್ಟು ಆ ಬ್ರಾಹ್ಮಣನಿಗೆ ಹೇಳ್ತಾನೆ, ನನ್ನ ಭಕ್ತನನ್ನು ನೀನು ಹಾಗೆ ಬೈಬೇಡಪ್ಪ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ನಾನು ದಿನ ದೇವಸ್ಥಾನವನ್ನು ಶುಚಿ ಮಾಡಿ ಹೂವನ್ನು ಇಟ್ಟು ನಿಮಗೆ ಯೋಗ್ಯವಾಗಿರ್ತಕ್ಕಂಥ ನೈವೇದ್ಯವನ್ನು ಕೊಟ್ಟರೆ ಈ ಯಾವ ಭಕ್ತನಿಗೆ ಮಾಂಸವನ್ನು ಕೊಡ್ತಾ ಇದ್ದಾನೆ. ಆಗ ಭಕ್ತರಲ್ಲಿ ನನಗೆ ಎಲ್ಲರೂ ಸಮಭಾವನೆ, ಅವನು ಎಂಥ ಭಕ್ತ ಅಂತ ನಿನಗೆ ತಿಳಿದುಕೊಳ್ಬೇಕು ಅಂದರೆ ನೀನು ಮರೆಯಲ್ಲಿ ನಿಂತು ನೋಡು ಅಂತ ಹೇಳ್ತಾನೆ. ಆಗ ಭಕ್ತ ಹೇಳ್ತಾನೆ, ಬ್ರಾಹ್ಮಣ ಹೇಳ್ತಾನೆ, ಆಯಿತು ನೋಡುವ, ನಾನ ಭಕ್ತಿ ಹೆಚ್ಚಿದೆಯೋ ಅಥವಾ ಆ ಒಂದು ಬೇಡನ ಭಕ್ತಿ ಹೆಚ್ಚಾಗಿದೆಯೋ ಅಂತೇಳಿ ಒಂದು ಮರೆಯಲ್ಲಿ ನಿಂತ್ಕೊಂಡು, ಈ ಬೇಡ ಬರ್ತಾನೆ ಎಂದಿನಂತೆ, ನಿನ್ನನ್ನು ಪೂಜಿಸಿದ್ರಿಂದ, ನಿನ್ನ ನಮಸ್ಕಾರ ಮಾಡಿದ ನನ್ನ ಮನೆಗೆ ಬೇಟೆ ಸಿಗ್ತಾ ಇದೆ, ಆ ಬೇಟೆಯ ಮೊದಲ ಭಾಗ ನಿನಗೆ ಅಂತೇಳಿ ಮಲವನ್ನು ತೆಗೆದುಕೊಂಡು ಬಂದು ಆ ಮಾಂಸವನ್ನು ಬಿಲ್ಲಿನಲ್ಲಿ ಹರಿದು ಒಂದು ಸ್ವಲ್ಪ ಶಿವಲಿಂಗದ ಮೇಲೆ ಹಾಕ್ತಾನೆ. ಶಿವಲಿಂಗದ ಮೇಲೆ ಹಾಕಿದಾಗ ಶಿವಲಿಂಗಕ್ಕೆ ಅರ್ಪಣೆಯನ್ನು ಮಾಡಿದಾಗ ಶಿವನ ಲಿಂಗದ ಮೇಲೆ 2 ಕಣ್ಣುಗಳು ಪ್ರತ್ಯಕ್ಷವಾಗ್ತದೆ. ಇದನ್ನು ಗಮನಿಸಿದ ಬೇಡ ಭಾಳ ಖುಷಿ ಪಡ್ತಾನೆ. ಆದರೆ ಒಂದು ಕಣ್ಣಿನಿಂದ ರಕ್ತ ಸೋರ್ತಾ ಇರ್ತದೆ. ಅದನ್ನು ಗಮನಿಸಿದ ಈ ಬೇಡ ತನ್ನ ಕಣ್ಣನ್ನು ತೆಗೆದು ಆ ಕಣ್ಣಿಗೆ ಮೆತ್ತುತ್ತಾನೆ. ಆಗ ರಕ್ತ ನಿಂತೋಗುತ್ತೆ. ಆದರೆ ವಿಪರ್ಯಾಸ ಏನಪ್ಪ ಅಂದರೆ, ಎಡಗಣ್ಣಿನಿಂದ ರಕ್ತ ಸೋರಕ್ಕೆ ಶುರುವಾಗ್ತದೆ. ಇದನ್ನು ಗಮನಿಸಿದ ಬೇಡ ಏನು ಮಾಡಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಇರ್ತಾನೆ. ಇದನ್ನು ನೋಡಿ ಆಶ್ಚರ್ಯ ಮತ್ತು ಗಾಬರಿಯಿಂದ ಮರೆಯಲ್ಲಿ ನಿಂತ ಬ್ರಾಹ್ಮಣ ವೀಕ್ಷಣೆ ಮಾಡ್ತಾ ಇರ್ತಾನೆ. ಏನು ಮಾಡೋದು, ಒಂದು ಕಣ್ಣನ್ನು ಕೊಟ್ಟಿದ್ದಾಯ್ತು, ಇನ್ನೊಂದು ಕಣ್ಣನ್ನು ಕೊಟ್ಬಿಟ್ರೆ ಲಿಂಗ ಹೆಂಗಿರುತ್ತೆ ತನಗೆ ಕಾಣಿಸಲ್ಲ ಅಂಥೇಳಿ ಒಂದು ಕಾಲಿನಿಂದ ಲಿಂಗವನ್ನು ಗುರ್ತಿಟ್ಟುಕೊಂಡು ಇನ್ನೊಂದು ಕಣ್ಣನ್ನು ತೆಗೆಯೋಕ್ಕೆ ಹೋಗ್ತಾನೆ. ಆಗ ಶಿವನ ಪ್ರತ್ಯಕ್ಷ ಆಗ್ತದೆ. ಅಂದಿನಿಂದ ಶಿವ ನನಗೆ ಭಕ್ತ ಭಾಳ ಮುಖ್ಯ, ಭಕ್ತ ಕೊಡುವ ವಸ್ತುಗಳಲ್ಲ ಅಂತಕ್ಕಂಥದ್ದನ್ನು ಪ್ರಪಂಚಕ್ಕೆ ತಿಳಿಸ್ಕೊಡ್ತಾನೆ.
ಹಾಗಾಗಿ ತನಗೆ ಕೊಟ್ಟಂಥ ಕಣ್ಣನ್ನು ಆ ಬೇಡನಿಗೆ ಹಿಂತಿರುಗಿಸಿ ಇಂದಿನಿಂದ ನಿನ್ನ ಹೆಸರು ಕಣ್ಣಪ್ಪ ಅಂತಕ್ಕಂಥದ್ದನ್ನು ಹೆಸರನ್ನು ಕೊಡ್ತಾನೆ. ಇದರ ಅರ್ಥ ಏನು ಅಂತಂದರೆ, ನಮ್ಮಲ್ಲಿ ಸಮರ್ಪಣೆ ಭಾವ ಇದ್ದರೆ ಶಿವ ನಮ್ಮ ಜೊತೆ ಇರ್ತಾನೆ ಅಂತ. ಹಾಗಾಗಿ ಎಲ್ಲ ಭಕ್ತಾದಿಗಳು ಸಮರ್ಪಣೆ ಭಾವವನ್ನು ಇಟ್ಕೊಳ್ಳೋದು ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಈ ಬೇಡರ ಕಣ್ಣಪ್ಪನ ಒಂದು ಕಥೆಯಿಂದ ನಮಗೆ ಗೊತ್ತಾಗ್ತದೆ. ಶಿವನನ್ನು ಒಲಿಸ್ಕೊಳ್ಳಲು ನಾವು ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಅವನು ಲಯಕರ್ತ. ಲಯಕರ್ತ ಅಂದರೆ ಎಲ್ಲವನ್ನ ನಾಶ ಮಾಡ್ತಾನೆ ಅಂತಲ್ಲ. ಇಲ್ಲಿ ಲಯಕರ್ತ ಅಂದರೆ ಅರ್ಥ ಬ್ರಹ್ಮ ಪ್ರಕೃತಿಯ ಶುರು, ವಿಷ್ಣು ಆರ್ಗನೈಸರ್, ಅದನ್ನು ಅರೇಂಜ್ ಮಾಡ್ತಕ್ಕಂಥವನು, ಮತ್ತು ಶಿವ ಲಯಕರ್ತ ಅಂದರೆ ನಮ್ಮ ಜನ್ಮವನ್ನು ನಾಶ ಮಾಡ್ತಕ್ಕಂಥವನು. ಅಂದರೆ ನೀವು ಬ್ರಹ್ಮನನ್ನು ಪೂಜಿಸಿದ್ರೆ ನಿಮ್ಮ ಜನ್ಮ ಲಯ ಆಗಲ್ಲ, ನಿಮಗೆ ಮೋಕ್ಷ ಸಿಗಲ್ಲ. ನಮಗೆ ಮೋಕ್ಷ ಸಿಗಬೇಕು ಅಂತಂದರೆ ನಾವು ಯಾರ ಕಾಲಿಡಿಬೇಕು, ಯಾರ ಮೊರೆ ಹೋಗಬೇಕು? ಶಿವನ ಮೊರೆ ಹೋದರೆ ಮಾತ್ರ ಈ ಮನುಷ್ಯ ಜನ್ಮದಿಂದ ನಮಗೆ ಮುಕ್ತಿ ಅಥವಾ ಮೋಕ್ಷ ಸಿಗುತ್ತೆ. ಹಾಗಾಗಿ ನಮಗೆ ಮೋಕ್ಷಪ್ರದಾಯವಾಗಿರ್ತಕ್ಕಂಥವನು ಯಾರಪ್ಪ ಅಂತ ಹೇಳಿದ್ರೆ, ಲಯಕರ್ತನ ಯಾರಪ್ಪ ಅಂತ ಹೇಳಿದ್ರೆ ಶಿವ. ಇವತ್ತಿನ ದಿನ ಮಹಾಶಿವರಾತ್ರಿಯ ದಿನ ಎಲ್ಲರೂ ಶಿವನನ್ನು ಸ್ಮರಿಸ್ತಾ ಶಿವನ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಈ ಕಥೆಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸ್ಕೊಡಿ. ಹಾಗಾಗಿ ಮುಂದಿನ ಮಾಲಿಕೆಯಲ್ಲೂ ಕೂಡ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಮತ್ತು ವಿರಳವಾಗಿರ್ತಕ್ಕಂಥ ಕಥೆಗಳನ್ನು ಕೂಡ ನಿಮ್ಮ ಮುಂದೆ ನಾನು ಇಡ್ತೇನೆ. ನಿಮ್ಮೆಲ್ಲರಿಗೂ ಈ ಕಥೆ ಹೇಳುವ ಸೌಭಾಗ್ಯ ನನಗೆ ದೊರಕಿದ್ರಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಉಮಾಮಹೇಶ್ವರಾಯ ನಮಃ. ಓಂ ನಮಃ ಶಿವಾಯ. ಎಲ್ಲರಿಗೂ ಧನ್ಯವಾದ.